ಲೈಸೆನ್ಸೇ ಇಲ್ಲದೆ ಸೊ ಹೇಗೆ ಇವರೆಲ್ಲ ಈ ಡೆವಲಪ್ಮೆಂಟ್ ಹೆಸರಿನಲ್ಲಿ ದುಡ್ಡು ಮಾಡ್ತಿದ್ದಾರೆ ಅಂತ ಮಾಮೂಲಿ ವೋಚರ್ ಬುಕ್ ಮಾಡಿಕೊಂಡಿರ್ತಾರೆ. ಒಂದ್ 5 ಲಕ್ಷ ಕೊಟ್ಟರಿಗೆ ಒಂದು ವೋಚರ್ ಬುಕ್ ಸಿಗ್ನೇಚರ್ ಹಾಕೊಂಡು ರೆಸಿಪ್ಟ್ ಅಂತ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಲೈಸೆನ್ಸೇ ಇರಲ್ಲ. ಲೈಸೆನ್ಸ್ ಅನ್ನೋ ಪರಿಕಲ್ಪನೆ ರಿಯಲ್ ಎಸ್ಟೇಟ್ ಇಲ್ಲ. ಅವ್ರು ಯಾವುದೋ ಒಬ್ಬ ಥರ್ಡ್ ಪಾರ್ಟಿ ಅಕೌಂಟ್ ಅನ್ನ ಕೊಡ್ತಾರೆ, ಆ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡಬೇಕು. ಸಾರ್ವಜನಿಕರಿಗೆ ನಾನು ಒಂದು ಮಾಹಿತಿ ಕೊಡುವಂಥದ್ದು, ನೀವು ಯಾವುದೇ ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋಗಿ ನೀವು ಒಂದು 3 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ನೀವು ಕ್ಯಾಶ್ ಅನ್ನ ಕೊಡ್ತೀರಾ, ಅದಕ್ಕೆ ಒಂದು ಮಾಮೂಲಿ ವೋಚರ್ ಬುಕ್ ಮಾಡಿಕೊಂಡಿರ್ತಾರೆ. ಒಂದು 5 ಲಕ್ಷ ಕೊಟ್ಟರಿಗೆ ಒಂದು ವೋಚರ್ ಬುಕ್ ಸಿಗ್ನೇಚರ್ ಹಾಕ್ಬಿಟ್ಟು ರೆಸಿಪ್ಟ್ ಅಂತ ಕೊಟ್ಟು ಕಳಿಸ್ತಾರೆ. ಇಲ್ದಿದ್ರೆ ನೋಡಿ ಸರ್, ಒಂದು ಅಕೌಂಟ್ ನಂಬರ್ ಕೊಡ್ತೀನಿ, ಅಕೌಂಟ್ ನಂಬರ್ಗೆ RTGS ಮಾಡ್ಬಿಡಿ. ಯಾರಪ್ಪನ ಮನೆದು ಅದು ಅಕೌಂಟು? ಆ ಏನು ಪ್ರೊಪರೈಟರ್, ಕಂಪನಿಯ ಪ್ರೊಪರೈಟರ್ ಅಂತ ಇರ್ತಾರೆ, ಆ ಕಂಪನಿಯ MD ಏನಿರ್ತಾರೆ, ಅವ್ರ ಹೆಂಡತಿ ಹೆಸರಿಗೋ ಮಕ್ಕಳ ಹೆಸರಿಗೋ ಅಥವಾ ಅವರು ಬೋಗಸ್ ಒಂದು JD ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತಾರೆ, ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಥವಾ ಜಾಯಿಂಟ್ ವೆಂಚರ್ಸ್ ಅಗ್ರಿಮೆಂಟ್ ಅಂತ ಹಿಂಗ್ ಮಾಡ್ಕೊಂಡಿರ್ತಾರೆ. ಅವ್ರು ಯಾವುದೋ ಒಬ್ಬ ಥರ್ಡ್ ಪಾರ್ಟಿ ಅಕೌಂಟ್ ಅನ್ನ ಕೊಡ್ತಾರೆ, ಆ ಅಕೌಂಟ್ಗೆ ಇವ್ರು ಟ್ರಾನ್ಸ್ಫರ್ ಮಾಡಬೇಕು. ನಾವೇನಾದ್ರು ಕಾನೂನುಬದ್ಧವಾಗಿ ಇವ್ರ ಹತ್ರ ಒಂದು ಕೇಸನ್ನು ಹಾಕೋದಕ್ಕೆ ಹೋದ್ರೆ ನನ್ನ ಅಕೌಂಟ್ಗೆ ದುಡ್ಡೇ ಬಂದಿಲ್ಲ ಅಂತಾರೆ, ಇದು ಸತ್ಯ. ನಾನು ಇಲ್ಲಿ ಒಂದು ಇಂಟರ್ಫಿಯರ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಲೈಸೆನ್ಸೇ ಇರಲ್ಲ. ಲೈಸೆನ್ಸ್ ಅನ್ನೋ ಪರಿಕಲ್ಪನೆ ರಿಯಲ್ ಎಸ್ಟೇಟ್ ಇಲ್ಲ. ಸೊ ಈ ಇಷ್ಟು ವರ್ಷಗಳ SM ಕೃಷ್ಣ ಅವರು ಇಂಟ್ರೊಡ್ಯೂಸ್ ಮಾಡಿದಾಗಿಂದ ಇಲ್ಲಿವರೆಗೆ ಸಾಕಷ್ಟು ವಂಚನೆಗಳಾಗಿದ್ದಾವೆ, ಸಾಕಷ್ಟು ಕೇಸ್ಗಳಾಗಿದ್ದಾವೆ. ನೀವು ಒಬ್ಬ ಕಾನೂನು ತಜ್ಞರಾಗಿ ಕೋರ್ಟ್ಗಳಲ್ಲಿ ನೀವು ವಾದ ಮಾಡುವಂಥ ಸಾಕಷ್ಟು ಅನುಭವ ಇರೋಂಥ ಕಾರಣಕ್ಕೆ ನಾನು ಕೇಳ್ತೀನಿ, ಲೈಸೆನ್ಸೇ ಇಲ್ಲದೆ ಸೊ ಹೇಗೆ ಇವರೆಲ್ಲ ಈ ಡೆವಲಪ್ಮೆಂಟ್ ಹೆಸರಿನಲ್ಲಿ ದುಡ್ಡು ಮಾಡ್ತಿದ್ದಾರೆ ಅಂತ. ಸರ್ ನೋಡಿ, ಯಾವುದೇ ಒಬ್ಬ ಸಾರ್ವಜನಿಕ, ಯಾರ್ದಾದ್ರೂ ಒಬ್ಬ ವ್ಯಕ್ತಿ ಆಫೀಸ್ಗೆ ಅಥವಾ ಕಚೇರಿಗೆ, ಯಾವುದೇ ಒಂದು ಕಂಪ್ನಿ ಆಗಿದೆ, ಇವತ್ತು ನಿಮ್ಗೆ ಹೇಳ್ತಿರುವಂಥದ್ದು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮೇಲೆ ಫಂಡ್ಗಳನ್ನು ಹಾಕ್ತಾರೆ, ಈ ಶೇರ್ ಮಾಡ್ತಾರೆ, ಟ್ರೇಡಿಂಗ್ಗಳನ್ನ ಮಾಡ್ತಾರೆ. ಎಲ್ಲ ಈ ಭೂಮಿಯ ಮೇಲೆ ಬಂಡವಾಳವನ್ನು ಹಾಕುವಂಥದ್ದು ಇದೆಯಲ್ಲ, ಎಲ್ಲ ಹಗರಣನೆ ಇವತ್ತು. ಎಲ್ಲ ಇಂಡೈರೆಕ್ಟ್ ಆಗಿ ಹಾಕ್ತಾರೆ. ಆಮೇಲೆ ಕೆಲವೊಬ್ರದ್ದು ಏನಾಗುತ್ತೆ, ಎಲ್ಲ ಬ್ಲ್ಯಾಕ್ ಮನಿನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇವೆಲ್ಲ ಏನಾಗುತ್ತೆ ಅಂದ್ರೆ, ಈಗ ಕ್ಯಾಶುವಲ್ ಆಗಿ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಜನಗಳಿಗೆ, ಈಗ ನೀವೇನಾದರೂ ಯಾವಾಗ ರಿಯಲ್ ಎಸ್ಟೇಟ್ ಮಿಸ್ಯೂಸ್ ಆಗುತ್ತೆ ಗೊತ್ತಾ, ಕಾನೂನಲ್ಲಿ ಯಾಕೆ ನಾವು ಕೋರ್ಟಲ್ಲಿ ಫೈಟ್ ಮಾಡೋದಕ್ಕಾಗಲ್ಲ ಅಂದರೆ, ಒಬ್ಬ ಕ್ಲೈಂಟ್ 20 ಲಕ್ಷ ರೂಪಾಯಿ ಹೋಗಿ ಕ್ಯಾಶ್ ಅನ್ನ ಕಟ್ತಾನೆ, ನಾವು ಕೋರ್ಟಲ್ಲಿ ಆಪೋಸಿಟ್ ಲಾಯರ್ಗಳು ಕೇಳುವಂಥದ್ದು ಏನ್ ಗೊತ್ತಾ, 2 ಲಕ್ಷ ಮೇಲೆ ವ್ಯವಹಾರ ಮಾಡೋ ಹಾಗಿರಲ್ಲ. ಕಾನೂನುಬದ್ಧವಾಗಿ ಏನು 2 ಲಕ್ಷ ರೂಪಾಯಿ ಒಳಗಡೆ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಊರ್ಜಿತ, 2 ಲಕ್ಷದ ಮೇಲೆ ಏನಾದ್ರು ಮಾಡಿದವರು ಎಲ್ಲ ಅನೂರ್ಜಿತ ಆಗ್ತವೆ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುತ್ತಲ್ಲ, ಅವೆಲ್ಲ 10,000 ರೂಪಾಯಿ ಮೇಲೆ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ. ಮ್ಯಾಕ್ಸಿಮಮ್ 20,000 ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವೇನಾದ್ರು ಮಾಡಿದಂಥ 20 ಲಕ್ಷ ರೂಪಾಯಿ ನೀವು ತಗೊಂಡೋಗೊಬ್ಬ ವ್ಯಕ್ತಿಗೆ ಕೊಡ್ತೀರಾ ಅನ್ನೋದಾದ್ರೆ ನಿಮ್ಮ ಹತ್ರ ದುಡ್ಡು ಹೇಗೆ ಬಂತು? ಈಗ ನಮ್ಮಲ್ಲಿ ಒಂದು IMA ಹಗರಣದ್ದು ಒಂದು ಹೇಳ್ತೀನಿ. ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಇದೆಯಲ್ಲ, FIR ಇನ್ವೆಸ್ಟ್ಮೆಂಟ್ ಆಗ್ತಿದೆ, CCB ಎನ್ಕ್ವೈರಿನಲ್ಲಿ ಇದೆ, ದುಡ್ಡೆಲ್ಲ ರಿಕವರಿ ಮಾಡಿದ್ದಾರೆ, ಪ್ರಾಪರ್ಟಿನ ಜಪ್ತಿ ಮಾಡಿದ್ದಾರೆ. ಯಾಕೆ ಎಷ್ಟೋ ಕೇಸ್ಗಳು ನಾನು ಕೇಸನ್ನು ನಡೆಸ್ತಾ ಇದ್ದೀನಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ಈ 80 ಲಕ್ಷ 1 ಕೋಟಿ ಇನ್ವೆಸ್ಟ್ ಅಂತ ಮಾಡಿರ್ತಾರೆ, ಅವ್ರು ಎಲ್ಲೆಲ್ಲಿಂದ ದುಡ್ಡು ತಂದು ಹಾಕಿರ್ತಾರೆ ನಮಗೆ ಡಾಕ್ಯುಮೆಂಟ್ಸ್ ಗೊತ್ತಾಗೋದಿಲ್ಲ. ಈ 10 ಲಕ್ಷ 20 ಲಕ್ಷ 5 ಲಕ್ಷ ರೂಪಾಯಿ ಒಳಗಡೆ ಇರುವಂತದ್ದು ನಾವು ಫೋಕಸ್ ಮಾಡ್ಕೊಂಡು ಏನೋ ಒಂದು ಮಾಡ್ಬೋದು. ಅಕೌಂಟ್ ಟ್ರಾನ್ಸಾಕ್ಷನ್ ಇರುತ್ತೆ. ಈ ಬೇನಾಮಿ ಟ್ರಾನ್ಸಾಕ್ಷನ್ ಈ ರಿಯಲ್ ಎಸ್ಟೇಟು ಇದೇನೆ. ಯಾರ ಹತ್ರ ದುಡ್ಡಿರುತ್ತೆ ಅವ್ರು ಹೆಂಗಾನು ಮಾಡಿ ಅವರನ್ನ ಸೆಳೆದು ಅವ್ರ ಹತ್ರ ಇರೋ ದುಡ್ಡನ್ನ ಕಸಿದುಕೊಳ್ಳುವಂತ, ಸೈಟ್ ಆಸೆಯನ್ನ ತೋರಿಸಿ ಕಸಿದುಕೊಳ್ಳುವಂತ ಕೆಲಸ ಮಾಡೋದೇ ರಿಯಲ್ ಎಸ್ಟೇಟ್.